ತುಳುನಾಡು ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಾರದಾ ಆಯುರ್ವೇದ ಮೆಡಿಕಲ್ ಶಾರದಾ ಸಮೂಹ ಸಂಸ್ಥೆಗಳಿಗೆ 30 ವರ್ಷಗಳ ಕಾಲದ ಇತಿಹಾಸವಿದ್ದು ತಲಪಾಡಿಯ ದೇವಿನಗರದಲ್ಲಿ ಆಸ್ಪತ್ರೆ ಜನಸೇವೆ ನೀಡುತ್ತಿದೆ. ಶಾರದಾ ಆಯುರ್ವೇದ ಆಸ್ಪತ್ರೆಯ ಹುಟ್ಟು ಬೆಳವಣಿಗೆಗಳ ಬಗ್ಗೆ ಸಂಸ್ಥೆಯ ನಿರ್ದೇಶಕರಾದ ಶಮೀರ್ ಪುರಾಣಿಕ್ ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದರು. NABH ನಮಗೆ ಅಕ್ರಿಡೇಷನ್ ಆಗಿ ಸಿಕ್ಕಿದೆ. ಅದರ ಬಗ್ಗೆ ಇವತ್ತು ಡೀಟೇಲ್ ಆಗಿ ನಾವು ನಿಮಗೆ ಕೊಡಬೇಕು ಅಂತ ಹೇಳಿದ್ದೇವೆ. ತದನಂತರ ನಮಗೆ ನಮ್ಮ ಸಂಸ್ಥೆಯ 2ನೆಯ ಗ್ರಾಜುಯೇಷನ್ ಸೆರೆಮನಿ ಕೂಡ ಈ 29ನೇ ತಾರೀಕಿಗೆ ಇದೆ. ಈ 2 ವಿಷಯಗಳ ಬಗ್ಗೆನೂ ಡಾಕ್ಟರ್ ಸಂದೀಪ್ ಅವರು ಈಗ ನಿಮ್ಮ ಮುಂದೆ ಇರ್ತಾರೆ. ನಮ್ಮ ಶಾರದಾ ಇನ್ಸ್ಟಿಟ್ಯೂಷನ್ ಬಗ್ಗೆ ನಾನು ನಿಮಗೊಂದು ಚಿಕ್ಕದಾಗಿ ವಿಷಯ ಹೇಳೋದು ಅಂತ ಹೇಳಿದ್ರೆ, 33 ವರ್ಷದ ಹಿಂದೆ ಪ್ರೊಫೆಸರ್ ಡಾಕ್ಟರ್ ಎಂ ಬಿ ಪುರಾಣಿಕ್ ಸರ್ ಅವರು ನಮ್ಮ ಕೊಡಿಯಾಲ್ಬೈಲ್ ಕ್ಯಾಂಪಸ್ ನಲ್ಲಿ ಒಂದು CBSE ಸ್ಕೂಲಿನ ಮೂಲಕ ಪ್ರಾರಂಭ ಮಾಡಿದ್ರು. ತದನಂತರ ಅದು ಒಂದು ಕ್ಯಾಂಪಸ್ ಆಗಿತ್ತು. ಈಗ 34 ವರ್ಷದ ನಂತರ ನಮ್ಮಲ್ಲಿ ಒಟ್ಟಿಗೆ 4 ಕ್ಯಾಂಪಸ್ಗಳಿವೆ. ಅದರಲ್ಲಿ ಪ್ರಿಡಾಮಿನೆಂಟ್ಲಿ ನಮ್ಮದು CBSE ಸ್ಕೂಲ್ಸ್ ಅಂಡ್ PU ಕಾಲೇಜಸ್ ಇದೆ. ಎಂ ಬಿ ಪುರಾಣಿಕ್ ಸರ್ ಅವರಿಗೆ ನಮ್ಮ ಇಂಡಿಯನ್ ಮೆಡಿಸಿನ್ ಬಗ್ಗೆ ತುಂಬಾ ಕಾಳಜಿ ಇರುವ ಕಾರಣ ಅವರು ಆಯುರ್ವೇದ ಮತ್ತು ಯೋಗ ಅಂಡ್ ನ್ಯಾಚುರೋಪತಿ ಈ 2ರ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸ್ಥಾಪನೆಯನ್ನ ನಮ್ಮ ತಲಪಾಡಿ ದೇವಿನಗರದಲ್ಲಿ ಅವರು ಮಾಡಿದ್ರು. ಆ ಸಂಸ್ಥೆಯ ಈ ಸಲ 29ನೇ ತಾರೀಕು ನಮ್ಮ ಮಕ್ಕಳು ಗ್ರಾಜುಯೇಟ್ ಆಗಿ ಅವರ ಮುಂದಿನ ಜೀವನಕ್ಕೆ ಹೋಗ್ತಾ ಇದ್ದಾರೆ. ಅದರ ಒಂದು ಸೆಲೆಬ್ರೇಷನ್ಸ್ ನಾವು ಮಾಡ್ತಾ ಇದ್ದೇವೆ. ಶಾರದಾ ಸಮೂಹ ಸಂಸ್ಥೆಗಳ ಪದವಿ ಪ್ರದಾನ ಸಮಾರಂಭವು 29 ಆಗಸ್ಟ್ ಶನಿವಾರ ಬೆಳಿಗ್ಗೆ 9:30ಕ್ಕೆ ತಲಪಾಡಿ ಕ್ಯಾಂಪಸ್ಸಿನ ಭೂಬರಹ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಪ್ರಾಂಶುಪಾಲರಾದ ಡಾಕ್ಟರ್ ಸಂದೀಪ್ ಬೇಕಲ್ ತಿಳಿಸಿದರು. NABH ಅಂದರೆ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಅಂತ. ಈ ಬೋರ್ಡಿನ ಮುಖ್ಯ ಕೆಲಸ ಏನಂತ ಹೇಳಿದ್ರೆ, ನಮ್ಮ ಆಸ್ಪತ್ರೆಯಲ್ಲಿ ಬೇಕಾದಷ್ಟು ಏನು ಮಾನದಂಡಗಳಿದೆ ಅವರ ಮಾನದಂಡಕ್ಕೆ ಹೊಂದಿದರೆ ನಮಗೆ ಒಂದು ಸರ್ಟಿಫಿಕೇಶನ್ ಕೊಡುವಂಥದ್ದು. ಅದರಲ್ಲಿ ಮುಖ್ಯವಾಗಿ ರೋಗಿಗಳ ಸೌಕರ್ಯ ಚೆನ್ನಾಗಿರಬೇಕು, ರೋಗಿಗಳಿಗೆ ಎಲ್ಲ ವಿಷಯಗಳನ್ನು ತಿಳಿಸಿ ಅವರ ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕು. ಚಿಕಿತ್ಸಾ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಎಲ್ಲ ಹಕ್ಕುಗಳನ್ನು ಅವರಿಗೆ ಕೊಡಬೇಕು. ಹಾಗೆ ಅವರಿಗೆ ಯಾವುದೇ ಬಿಲ್ಲಿಂಗ್ ಆಗುವಂಥದ್ದನ್ನು ಸಹ ಆದಷ್ಟು ಪಾರದರ್ಶಕವಾಗಿ ನಡೆಸಬೇಕು. ಇವೆಲ್ಲವೂ ಮಾನದಂಡಗಳು ಸುಮಾರಿದೆ. ಈಗ ಬೆಂಕಿ ಅನಾಹುತಗಳಿಂದ ತಡಿಲಿಕ್ಕೆ ಬೇಕಾದಂತ ಏನು ವ್ಯವಸ್ಥೆ ಇದೆ ಅದಿರಬೇಕು ಕನಿಷ್ಠ. ಅದರಿಂದ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆ ಎಷ್ಟೇ ದೊಡ್ಡದಾಗಿದ್ರು ಕೂಡ NABH ಇರುವಂತದ್ದು ತುಂಬಾ ವಿರಳ, ಅದು ಮುಖ್ಯವಾಗಿ ಆಯುರ್ವೇದ ಆಸ್ಪತ್ರೆಗಳಲ್ಲಿ. ಆದ್ರೆ ನಮ್ಮ ಸಂಸ್ಥೆ ವತಿಯಿಂದ ನಾವು ಏನ್ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಕೊಡ್ತಾ ಇರುವಂತಹ ಸೌಲಭ್ಯ ಅತಿ ಉತ್ಕೃಷ್ಟ ಗುಣಮಟ್ಟದಾಗಿರ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ NABH ಅನ್ನು ನಾವು ಪ್ರಾರಂಭಿಸಿದ್ದೇವೆ. ಈ ಕಳೆದ ಮೇಯಲ್ಲಿ ನಮಗೆ NABH ಸಿಕ್ಕಿದೆ. NABH ಅಕ್ರಿಡಿಟೇಷನ್ ಅಂತ ಹೇಳಿದ್ರೆ ಅವರ ಮಾನ್ಯತೆ ಸಿಕ್ಕಿದೆ. ಈ ಮಾನ್ಯತೆಯಿಂದಾಗಿ ಸಾರ್ವಜನಿಕರಿಗೆ ಸೌಕರ್ಯ ಇನ್ನೂ ಹೆಚ್ಚಾಗ್ತದೆ, ಇನ್ನು ಪಾರದರ್ಶಕತೆ ಹೆಚ್ಚಾಗ್ತದೆ, ಸುಲಭವಾಗಿ ಆ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಆಗ್ತದೆ. ಚಿಕಿತ್ಸಾ ವಿಧಾನವನ್ನು ಮೊದಲೇ ತಿಳಿಸಿ ಅವರಿಂದ ಕನ್ಸೆಂಟ್ ಅಂತ ಹೇಳಿದ್ರೆ ಅವರ ಪರವಾನಗಿ ತಗೊಂಡೇ ನಾವು ಮುಂದೆ ಹೋಗುವಂತಹ ಒಂದು ಸಂದರ್ಭ ಕೂಡ ಇದೆ. ಆ ದೃಷ್ಟಿಯಲ್ಲಿ ಈ NABH ತುಂಬಾ ಮುಖ್ಯ. ಮತ್ತೊಂದು, ಇವತ್ತಿನ ದಿನ ನಾವು ನೋಡ್ತಾ ಇರುವಂತ ಬೆಳವಣಿಗೆ ಅಂತ ಹೇಳಿದ್ರೆ, ಹೆಚ್ಚಿನವರು ತಮ್ಮ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ಮಾಡಿದಾಗ ಹಿಂದಿನ ದಿನಗಳಲ್ಲಿ ಹೇಗಾಗ್ತಾ ಇತ್ತು ಅಂತ ಹೇಳಿದ್ರೆ, ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥದ್ದು ಕೇವಲ ಅಲೋಪತಿಗೆ ಮಾತ್ರ ಸೀಮಿತವಾಗಿತ್ತು. ಇವತ್ತಿನ ದಿನ ಹೆಲ್ತ್ ಇನ್ಶೂರೆನ್ಸ್ ಆಯುಷ್ ಪದ್ಧತಿಗಳಿಗೆ ಕೂಡ ಅದು ವಿಸ್ತರಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಕೂಡ ಬರ್ತದೆ. ಆದ್ರಿಂದ ಈ NABH ಅನ್ನುವಂತಹ ಒಂದು ಮಾನ್ಯತೆ ಪಡೆದಿದ್ರೆ ಎಲ್ಲಾ ಜನರಿಗೂ ಕೂಡ ತಮ್ಮ ಇನ್ಶೂರೆನ್ಸ್ ಮೂಲಕವೇ ಈ ವೆಚ್ಚವನ್ನು ಭರಿಸಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಅದರಲ್ಲಿ 2 ವಿಚಾರಗಳಿದೆ. ಒಂದು ರಿಯಂಬರ್ಸ್ಮೆಂಟ್ ಅಂತ ಕರೀತಾರೆ. ಅಂತ ಹೇಳಿದ್ರೆ ಮೊದಲೇ ಹಣ ಪಾವತಿ ಮಾಡಿ ನಂತರದಲ್ಲಿ ಆ ಹಣವನ್ನು ಇನ್ಶೂರೆನ್ಸ್ ಕಂಪನಿಯವರು ಕೊಡ್ತಾರೆ. ಅದರಲ್ಲಿ ಒಂದು ಹೆದರಿಕೆ ಏನಂತ ಹೇಳಿದ್ರೆ, ಅವರು ಕೆಲವುದಕ್ಕೆ ಕೊಡ್ತಾರೆ, ಕೆಲವುದಕ್ಕೆ ಕೊಡುವುದಿಲ್ಲ. ಆದರೆ NABH ಆದಂತಹ ನಮ್ಮಂತ ಆಸ್ಪತ್ರೆಗಳಿಗೆ ಅದರಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಚಿಕಿತ್ಸೆ ಮಾಡುವ ಮೊದಲೇ, ಅಂದ್ರೆ ಇಂತಿಷ್ಟು ದಿನಕ್ಕೆ ಅಂತ ನಾವು ಮೊದಲೇ ಅವರಿಗೆ ತಿಳಿಸ್ತೇವೆ. ಆಗ ಅವರಿಗೆ ಮೊದಲೇ ಹಣವನ್ನು ಒಂದೇ ₹1 ಹಣವನ್ನು ಕೂಡ ಅವರು ಪಾವತಿಸುವ ಅಗತ್ಯ ಇರುವುದಿಲ್ಲ. ಯಾವುದೇ ಸಾರ್ವಜನಿಕರು ಬಂದು ಚಿಕಿತ್ಸೆಯನ್ನು ಪಡಿತಾ ಇದ್ರೆ ಅದನ್ನು ಹಣವನ್ನು ಸಂಪೂರ್ಣವಾಗಿ ಇನ್ಶೂರೆನ್ಸ್ ಕಂಪನಿಯವರೇ ತುಂಬುತ್ತಾರೆ. ಇದು ಒಂದು ಹೊಸ ಸೌಲಭ್ಯ ನಾವು ಕಲ್ಪಿಸಿಕೊಡ್ತಾ ಇರುವಂತದ್ದು ಎಲ್ಲ ಸಾರ್ವಜನಿಕರಿಗೆ. ಮೊದಲು ನಾನು ಹೇಳಿದಾಗೆ, ಮೊದಲು
ಕೇವಲ ಇಂತಿಷ್ಟು ಹಣಕ್ಕೆ ಮಾತ್ರ, ಈಗ ಒಂದು 10 ಲಕ್ಷಕ್ಕೆ ಒಬ್ಬ ಮಾಡಿದ್ರೆ ಕೇವಲ 1 ಲಕ್ಷಕ್ಕೆ ಮಾತ್ರ ಅವಾಗ ಆಯುಷಿಗೆ ಕೊಡ್ತಾ ಇದ್ರು. ಇವತ್ತಿನ ದಿನ ಹಾಗಲ್ಲ, ಎಲ್ಲ ಇನ್ಶೂರೆನ್ಸ್ ಕಂಪನಿಯವರು 100% ಅಂದ್ರೆ 100% ಹಣವನ್ನು ಮರುಪಾವತಿ ಮಾಡ್ತಾರೆ. ಅಥವಾ ಮೊದಲೇ ನೀವು ಹಣ ಕೊಡದೆ ಚಿಕಿತ್ಸೆ ಪಡೆದು ಮತ್ತೆ ಪಾವತಿಯನ್ನು ಸಂಸ್ಥೆಗೆ ಮಾಡ್ತಾರೆ. ಇದು ಇನ್ನೊಂದು ದೊಡ್ಡ ಪ್ರಯೋಜನ ಇರುವಂಥದ್ದು ನಮ್ಮ NABH ಆಗಿರೋದ್ರಿಂದ. ಅಂದ್ರೆ ಗುಣಮಟ್ಟ ಕೂಡ ಹೆಚ್ಚಾಗ್ತದೆ, ಜೊತೆಯಲ್ಲಿ ಅವರಿಗೆ ಹಣ ಪಾವತಿ ಮಾಡ್ಲಿಕ್ಕೂ ಸುಲಭ ಆಗ್ತದೆ. ನಮ್ಮಲ್ಲಿ ಇರುವಂತಹ ಏನು GIC ಅಂತ ಒಂದು ಸಂಸ್ಥೆ ಇದೆ, ಅವರ ಜೊತೆಗೆ ಕೂಡ ನಮ್ಮ ಟೈಅಪ್ ಆಗಿದೆ. ಅದರಿಂದಾಗಿ 32 ಏನು ನಮ್ಮ ಇನ್ಶೂರೆನ್ಸ್ ಕಂಪನಿಗಳು ಅದರಲ್ಲಿ ಬರುವಂತದ್ದು ಎಲ್ಲರೂ ಕೂಡ ಇನ್ ಮುಂದೆ ನಮ್ಮಲ್ಲಿ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅನ್ನು ಒಪ್ತಾರೆ, ಜೊತೆಯಲ್ಲಿ ರಿಯಂಬರ್ಸ್ಮೆಂಟ್ ಕೂಡ ಮಾಡ್ತಾರೆ. ಇದು ಮೊದಲನೇ ವಿಚಾರ ಆಗಿದೆ. ಎರಡನೇ ವಿಚಾರ, ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದಾಗೆ 29ನೇ ತಾರೀಕಿಗೆ 9:00ವರೆಗೆ ನಮ್ಮ ಗ್ರಾಜುಯೇಷನ್ ಸೆರೆಮನಿ ಅಂತ ಹೇಳಿದ್ರೆ ಪದವಿ ಪ್ರದಾನ ಸಮಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ಈ ಪದವಿ ಪ್ರದಾನ ಸಮಾರಂಭಕ್ಕೆ ವಿಶೇಷ ಮಾನ್ಯತೆ ಯಾಕಿರೋದಂತ ಹೇಳಿದ್ರೆ, ನಮ್ಮ ಸಂಸ್ಥೆಯಲ್ಲೇ ಪದವಿ ಪಡೆದಿರುವಂತಹ ಸುಮಾರು 173 ವಿದ್ಯಾರ್ಥಿಗಳಿಗೆ ತಮ್ಮ ವೃತ್ತಿಪರ ಜೀವನಕ್ಕೆ ಬೇಕಾದಂತ ಪದವಿಯನ್ನು ನಾವು ಇವಾಗ 29ನೇ ತಾರೀಕು 9:00ವರೆಯಿಂದ ಶುರುವಾಗುವಂತಹ ಕಾರ್ಯಕ್ರಮದಲ್ಲಿ ಪದವಿ ಪ್ರದಾನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ಮುಖ್ಯವಾಗಿ ನಮ್ಮ ಮಾನ್ಯ ಸ್ಪೀಕರ್ ಆಗಿದ್ದವರು ಹಾಗೂ ಇವತ್ತಿನ ದಿನ ಹೆಲ್ತ್ ಮಿನಿಸ್ಟರ್ ಆಗಿರುವಂತಹ ಆರೋಗ್ಯ ಸಚಿವರಾದಂತಹ UT ಖಾದರ್ ಅವರನ್ನು ನಾವು ಬರಮಾಡಿಕೊಂಡಿದ್ದೇವೆ. ಅವರು ನಾಡ್ದು ಈ ಪದವಿ ಪ್ರದಾನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿರ್ತಾರೆ. ಅದಲ್ಲದೆ ತೇಜಸ್ವಿ ಸೂರ್ಯ ಅವರು ಇಡೀ ದೇಶಾದ್ಯಂತ ಒಂದು ಸಂಚಲನೆ ಮೂಡಿಸಿ ಯುವ ಶಕ್ತಿಯನ್ನು ಜಾಗೃತಗೊಳಿಸ್ತಾ ಇರುವಂತವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಇದಲ್ಲದೆ ಬೇರೆ ಅತಿಥಿಗಳು ಕೂಡ ಇರ್ತಾರೆ. ಮುಖ್ಯವಾಗಿ ಆ ದಿನ ನಡೆಯುವಂತ ಕಾರ್ಯಕ್ರಮ ಅಂತ ಹೇಳಿದ್ರೆ, ತಂದೆ ತಾಯಿಯರ ಮುಂದೆ ಅವರ ಮಕ್ಕಳ ಏನು ವೈದ್ಯರಾಗಬೇಕು ಅಂತ ಕನಸ್ಕೊಂಡಿದ್ರು, ಬೇರೆ ಪದವಿಗಳನ್ನು ತಗೊಳ್ಬೇಕಂತ ಕನಸ್ಕೊಂಡಿದ್ರು, ಆ ಕನಸು ನೆನಸಾಗುವಂತ ಸಂದರ್ಭ. ಆ ಸಂದರ್ಭದಲ್ಲಿ ನಮ್ಗೆ ಮುಖ್ಯವಾಗಿ ಈ ಅತಿಥಿಗಳು ಬಂದು ಆ ವಿಷಯವನ್ನು ಅವಿಸ್ಮರಣೀಯವಾಗಿ ನಡೆಸ್ಕೊಡುವಂತಹ ಒಂದು ಸಂದರ್ಭ. ಅದರಿಂದ ನಾನು ಎಲ್ಲ ಪತ್ರಕರ್ತ ಬಾಂಧವರಲ್ಲಿ ಪುನಃ ಭಿನ್ನವಿಸ್ಕೊಳ್ತೇನೆ, ನೀವೆಲ್ಲರೂ ಕೂಡ ಆ ಸಮಾರಂಭಕ್ಕೆ ಬರಬೇಕು, ಆ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕು ಹಾಗೂ ಜಗತ್ತಿಗೆ ತಿಳಿಸಿಕೊಡ್ಬೇಕು ಅಂತ. ಯಾಕಂದ್ರೆ ಮುಂದಿನ ದಿನಗಳು ಇನ್ನೂ ಅಷ್ಟು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಸೇರಿ ಅವರು ಸಹ ಒಳ್ಳೆ ರೀತಿಯಲ್ಲಿ ಪದವಿ ಮುಗಿಸಿ ಒಳ್ಳೆ ವೃತ್ತಿಪರ ಶಿಕ್ಷಣ ತಗೊಂಡು ವೃತ್ತಿಪರರಾಗಿ ಸಮಾಜದಲ್ಲಿ ಇನ್ನೂ ಬದಲಾವಣೆಗಳನ್ನು ತರುವಂತ ಒಂದು ಅವಕಾಶ ಆಗಬೇಕು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ತಮ್ಮಲ್ಲಿ ಯಾವುದೇ ರೀತಿಯಾದಂತಹ ಯಾವುದೇ ಪ್ರಶ್ನೆಗಳಿದ್ರು ಕೂಡ ದಯವಿಟ್ಟು ಕೇಳಬೇಕು ಅಂತ ಮನವಿ. ಅಲ್ಲ, ಇದು ಎರಡನೇ ಪದವಿ ಪ್ರದಾನ ಸಮಾರಂಭ, ಎರಡನೇ ಬ್ಯಾಚ್ ಈಗ ಹೊರಗೆ ಹೋಗ್ತಾ ಇರುವಂಥದ್ದು. ಅಲ್ಲಿ ಆಯುರ್ವೇದ ಡಿಗ್ರಿ ಕೂಡ ತಗೊಳ್ಳುವಂತಹ ಮಕ್ಕಳಿದ್ದಾರೆ. ಅದಲ್ಲದೆ ಯೋಗ ನ್ಯಾಚುರೋಪತಿಯ 5.5 ವರ್ಷದ ಕೋರ್ಸ್ ಕೂಡ ಇದೆ, ಅದರದ್ದು ಸಹ ಡಿಗ್ರಿ ತಗೊಳ್ಳುವಂತಹ ಮಕ್ಕಳಿದ್ದಾರೆ. ಅದಲ್ಲದೆ ನಮ್ಮ BSc ಬೇರೆ ಬೇರೆ ರೀತಿಯಾದ BSc ಕೋರ್ಸ್ಗಳು ಕೂಡ ನಮ್ಮಲ್ಲಿದೆ, ಆ ಮಕ್ಕಳು ಕೂಡ ಇದ್ದಾರೆ. ಸಂತೋಷದ ಸುದ್ದಿ ಅಂತ ಹೇಳಿದ್ರೆ, ಇದರಲ್ಲಿ ಎಷ್ಟೋ ಜನ ಮಕ್ಕಳು ಈಗಾಗಲೇ ವೃತ್ತಿಪರರಾಗಿದ್ದಾರೆ, ಪದವಿಗೋಸ್ಕರ ಮಾತ್ರ ಹಿಂದೆ ಬರ್ತಾ ಇದೆ. ಅವ್ರು ತಮ್ಮ ವೃತ್ತಿಯನ್ನು ಕಂಡುಕೊಂಡಿದ್ದಾರೆ, ಹಾಗೆ ಈಗಾಗಲೇ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 173 ಮಂದಿ ಪದವಿ ಪಡಿತಾ ಇದ್ದಾರೆ ಈ ಸಂದರ್ಭದಲ್ಲಿ. ಸರ್, ಈಗ ಇದರಲ್ಲಿ ಯಾವ ರೀತಿ ಇನ್ಶೂರೆನ್ಸ್ ಆಗಿದೆ? ನಮಗೆ ಸಾಮಾನ್ಯ ಆಸ್ಪತ್ರೆಗಳಲ್ಲಿ ಸರ್ಜರಿ, ಹಾರ್ಟ್ ಪ್ರಾಬ್ಲಮ್ ಅಂತದಕ್ಕೆಲ್ಲ ಕೂಡ ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ. ನಮ್ಮಲ್ಲಿ ಯಾವ ದೊಡ್ಡ ಚಿಕಿತ್ಸೆ ಇದಾಗ್ತದೆ? ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ಮುಖ್ಯವಾಗಿರುವಂತದ್ದು, ಅಲ್ಲದೆ ನೀವು ಆಗ್ಲೇ ಹೇಳಿದಾಗೆ ಶಲ್ಯ ಚಿಕಿತ್ಸೆ ಕೂಡ ಇದೆ. ಹೌದೌದು. ಈಗ ನಾನು ಈಗಾಗಲೇ ಹೇಳಿದಾಗೆ GIC ಅಂತ ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ ಅಂತ ಒಂದು ಸಂಸ್ಥೆ ಇದೆ, ಅದು ಭಾರತ ಸರ್ಕಾರದ ಸಂಸ್ಥೆ. ನಾವು ಅವ್ರ ಹತ್ರ ಮಾನ್ಯತೆ ಪಡಿತೇವೆ. ಒಂದು ಮೊದಲು NABH ಪಡಿತೇವೆ, ಅದರ ನಂತರ GIC 32 ಕಂಪನಿಗಳದ್ದು. ಅದರಲ್ಲಿ ಹೆಚ್ಚಿನ ನೀವು ತಿಳಿದುಕೊಂಡಿರುವಂತಹ ಮುಖ್ಯವಾದಂಥದ್ದು ಇಲ್ಲಿರುವಂಥದ್ದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಆದಿತ್ಯ ಬಿರ್ಲಾ ಆಗಲಿ, ಟಾಟಾ ಆಗಲಿ, ಮತ್ತೆ HDFC ಎರ್ಗೋ ಆಗಲಿ, ಇವರೆಲ್ಲರದ್ದು ಸಹ ಆಗುತ್ತೆ. ನ್ಯಾಷನಲ್ ಇನ್ಶೂರೆನ್ಸ್ ಕೂಡ ಈಗಾಗಲೇ ಪಡಿತಾ ಇದ್ದಾರೆ. ಆದ್ರೆ ಇವಾಗ ಇನ್ನೇನಾಗ್ತದೆ ಅಂತ ಹೇಳಿದ್ರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಬಂದು ಅವರಿಗೆ ಆ ಹೆದರಿಕೆ ಇರೋದಿಲ್ಲ. ಇಲ್ಲ, ಮೊದಲು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ನಾವು ಹಣ ಮೊದಲು ಪಾವತಿ ಮಾಡಿ ಮತ್ತೆ ಅವ್ರು ಕೊಡುವ ಹಣ ಸಾಕಷ್ಟು ಅವ್ರು ಕೊಡ್ತಾರಾ ಇಲ್ವಾ, ಅದ್ರಲ್ಲಿ ಯಾವ್ದಕ್ಕೆ ಕಟ್ ಮಾಡ್ತಾರೆ ಅನ್ನುವಂತ ಹೆದರಿಕೆ ಇರ್ತಾ ಇತ್ತು. ಬಟ್ ಅಲ್ಲಿ ಅವರು ಇದಾಗಿ ಬರ್ಬೇಕಲ್ಲ, ನಾವು ಅಡ್ಮಿಟ್ ಆದ ಮೇಲೆ ಅವರು ಅಲ್ಲ, ನಾವು ತಿಳಿಸುವಂತದ್ದು ಇರ್ತದೆ, ಅದಕ್ಕೊಂದು ಪ್ರೋಟೋಕಾಲ್ ಇದೆ, ಅದಕ್ಕೊಂದು ಇಂಥ ಪದ್ಧತಿ ಇದೆ. ನಾವು ಮೊದಲೇ ಅವರಿಗೆ ಇನ್ಶೂರೆನ್ಸ್ಗೆ ತಿಳಿಸ್ತೇವೆ, ಇಂತಿಂತ ತೊಂದರೆಗೆ ಬಂದಿದ್ದಾರೆ, ಈ ತರ ಚಿಕಿತ್ಸೆ ನಾವು ಇಷ್ಟು ದಿನದ ಮಟ್ಟಿಗೆ ಮಾಡ್ತೇವೆ ಅಂತ ಅವರಿಗೆ ಮೊದಲೇ
ವಿಷಯವನ್ನು ತಿಳಿಸ್ತೇವೆ. ಅದರ ನಂತರ ಅವರು ಮುಂದುವರಿಸ್ತಾರೆ, ಪಾರ್ಷಲ್ ಅಮೌಂಟ್ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡ್ತಾರೆ. ಹೌದು ಹೌದು ಹೌದು. ಪಂಚಕರ್ಮ ಎಷ್ಟು ದಿವಸ process? ಪಂಚಕರ್ಮ ಬೇರೆ ಬೇರೆ, ಈ ಪಂಚಕರ್ಮ ಅಂತ ಅನ್ನುವ ಪದದಲ್ಲೇ 5 ರೀತಿಯ ಚಿಕಿತ್ಸೆ ಇದೆ. ಎಲ್ಲರಿಗೂ ಎಲ್ಲ ಚಿಕಿತ್ಸೆಯ ಅಗತ್ಯ ಬೀಳುವುದಿಲ್ಲ. ಸಾಮಾನ್ಯವಾಗಿ ಯಾವ ಚಿಕಿತ್ಸೆಯ ಅಗತ್ಯ ಬೀಳ್ತದೆ, ಈಗ ಒಬ್ಬ ವ್ಯಕ್ತಿಗೆ ವಿರೇಚನ ಅಂತ ಶರೀರ ಶುದ್ಧಿ ಮಾಡುವಂಥದ್ದಾಗ್ಲಿ, ಅಥವಾ ಇನ್ನ ಬಸ್ತಿ ಅಂತ ಎನಿಮಾ ಅಂತ ಟ್ರೀಟ್ಮೆಂಟ್ ಆಗಿರ್ಬೋದು, ಅದು ಯಾರಿಗೆ ಯಾವುದು ಅವನ ತೊಂದರೆಗೆ ಸೂಕ್ತವಾಗಿರ್ತದೆ ಅಂತ ಚಿಕಿತ್ಸೆ ಮಾತ್ರ ಮಾಡ್ತೇವೆ. ಸಾಮಾನ್ಯವಾಗಿ ನಾವೆಲ್ಲರಿಗೂ ಎಲ್ಲ ಚಿಕಿತ್ಸೆ ಮಾಡುವಂತ ಸಂದರ್ಭ ಇಲ್ಲ. ಈ ರೀತಿಯ ಆಯುರ್ವೇದ ಇದಕ್ಕೆ ಫಸ್ಟ್ ಟೈಮ್ ಸರ್ ಈಗ ಈ ಇನ್ಶೂರೆನ್ಸ್ ಈಗ ಸೌಲಭ್ಯ ಬರುವಂತದ್ದು ಮೊದಲೇ ಅಲ್ಲ, ಮಂಗಳೂರಿನಲ್ಲಿ ಭಾರಿ ಕಡಿಮೆ ಸಂಸ್ಥೆ, ಬೆರಳೆಣಿಕೆ ಸಂಸ್ಥೆಗಳಿದೆ. ಅದರಲ್ಲಿ ನಮ್ಮದು ಒಂದು ಅಂತ ಎರಡನೇದಂತ ನಾನು ಹೇಳ್ಬೋದೇನೋ. ಮೊದಲನೇದಾಗಿ ಯಾವುದೋ ಒಂದು ಸಂಸ್ಥೆ ತಗೊಂಡಿದ್ದಾರೆ ಆಗ್ಲೇ, ಆದ್ರೆ ಇದು 2ನೇ ಸಂಸ್ಥೆ. ಹೌದು ಹೌದು. ಯಾಕಂದ್ರೆ ಸಾಮಾನ್ಯವಾಗಿ ನೋಡಿ, ಆಸ್ಪತ್ರೆಗಳಂತ ಹೇಳಿದ್ರೆ ಅವರು ಎಲ್ಲಾ ರೀತಿಯ ಆಸ್ಪತ್ರೆಗಳಿಗೆ ಸಹ ಮಾನ್ಯತೆ ಕೊಡ್ತಾರೆ. ಆದ್ರೆ ನಮ್ಮಲ್ಲಿ ಇರುವ ವಿಶೇಷತೆ ಅಂತ ಹೇಳಿದ್ರೆ 8 ವಿಭಾಗಗಳೇನಿದೆ ಅದು ವಿಶೇಷ ವಿಭಾಗಗಳು ಅಂತ ಹೇಳಿದ್ರೆ, ಕಣ್ಣು ಮೂಗು ಕಿವಿ ಬಾಯಿಗೆ ಸಂಬಂಧಪಟ್ಟದಾಗ್ಲಿ, ಅಥವಾ ಶಲ್ಯ ಚಿಕಿತ್ಸೆಗೆ ಸಂಬಂಧ ಅಂದ್ರೆ ಸರ್ಜರಿಗೆ ಸಂಬಂಧಪಟ್ಟದಾಗ್ಲಿ, ಎಲ್ಲದೂ ಕೂಡ ಅದರಲ್ಲಿ ಕವರ್ ಆಗ್ತದೆ ನಮ್ಮದ್ರಲ್ಲಿ. ಡಾಕ್ಟರ್ ಸಂತೋಷ್, ಡಾಕ್ಟರ್ ಅನೆಟ್ ಜೀವನ್ ಉಪಸ್ಥಿತರಿದ್ದರು. ಅಪ್ಪಟ